ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣ ಆರೋಪಿ ಗಿರೀಶ್ 8 ದಿನ ಸಿಐಡಿ ಕಸ್ಟಡಿಗೆ. ಹುಬ್ಬಳ್ಳಿಯ ಅಧೀನ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಆರೋಪಿಯನ್ನ 15 ದಿನ ವಶಕ್ಕೆ ಕೇಳಿದ್ರು ಸಿಐಡಿ ಅಧಿಕಾರಿಗಳು. ಆದರೆ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸಿಐಡಿ ಮನವಿ ಪರಿಗಣಿಸಿ 8 ದಿನ ಗಿರೀಶ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಸಿಐಡಿ ವಶಕ್ಕೆ ನೀಡಿದೆ. ನ್ಯಾಯಾಧೀಶ ನಾಗೇಶ್ ನಾಯ್ಕ್ ಏನಿದ್ದಾರೆ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು. ನ್ಯಾಯಾಧೀಶರ ಎದುರೇ ಆರೋಪಿ ಕಣ್ಣೀರ ಧಾರೆ. ಕೃತ್ಯ ಮಾಡಿದಾಗ ಗೊತ್ತಾಗ್ಲಿಲ್ವಾ ಅಂತ ಜಡ್ಜ್ ತರಾಟೆ ತೆಗೆದುಕೊಂಡಿದ್ದಾರೆ. ಈಗ ಕಣ್ಣೀರು ಹಾಕಿದ್ರೆ ಏನ್ ಪ್ರಯೋಜನ? ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ಬುದ್ಧಿ ಎಲ್ಲಿಗೆ ಹೋಗಿತ್ತು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸುದೀರ್ಘ ವಿಚಾರಣೆಯ ಬಳಿಕ ಆರೋಪಿ ಕೋರ್ಟ್ಗೆ ಹಾಜರು. ಇದಾದ ಬಳಿಕ ಸಿಐಡಿ ಅಧಿಕಾರಿಗಳ ವಶಕ್ಕೆ 8 ದಿನಗಳ ಕಾಲ ಆರೋಪಿ ಗಿರೀಶ್ನನ್ನ ಕೊಡಲಾಗಿದೆ. 15 ದಿನಗಳ ಕಾಲ ನಮ್ಮ ವಶಕ್ಕೆ ಕೊಡಿ ಅಂತ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ರು. ಆದರೆ ಎಲ್ಲ ವಿಚಾರಣೆಯ ಬಳಿಕ ಜಡ್ಜ್ ಏನಿದ್ದಾರೆ 8 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಏನೆಲ್ಲ ತನಿಖೆ ನಡೆಸೋದು ಬಾಕಿ ಇದೆಯೋ ಆ ತನಿಖೆಯನ್ನು ನಡೆಸೋದಕ್ಕೆ 8 ದಿನಗಳ ಕಾಲಾವಕಾಶ ಇದೆ. ಈಗಾಗಲೇ ತಾಯಿ ಸವಿತಾರನ್ನು ಕೂಡ ತನಿಖೆಗೆ ಒಳಪಡಿಸಿ ಒಂದಷ್ಟು ಹಳೆ ಕೇಸ್ಗಳ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರೆ. ಈಗಾಗಲೇ ಆರೋಪಿ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಕಣ್ಣೀರನ್ನು ಹಾಕಿದ್ದಾನೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಖರವಾಗಿರುವಂಥ ಮಾಹಿತಿ, ಅಂದರೆ ಕೊಲೆ ಮಾಡಿದ್ದಾದರೂ ಯಾಕೆ, ಹೇಗಾಯಿತು, ಇದೆಲ್ಲ ಎಷ್ಟು ದಿನದಿಂದ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಬೇಕಿದೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿ ಗಿರೀಶ್ನನ್ನ. 8 ದಿನದಲ್ಲಿ ಮತ್ತಷ್ಟು ತನಿಖೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಮಾಹಿತಿ ಹೊರಬೀಳುತ್ತೆ ಅದನ್ನು ಕೂಡ ನೋಡಬೇಕು. ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಗಿರೀಶ್ನನ್ನ ವಶಕ್ಕೆ ಪಡ್ಕೊಂಡು ಒಂದಷ್ಟು ವಿಚಾರಣೆ ನಡೆಸಿ ಅದಾದ ಬಳಿಕ ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಮತ್ತೆ 8 ದಿನಗಳ ಕಾಲ ಸಿಐಡಿ ವಶಕ್ಕೆ ಕೊಡಲಾಗಿದೆ. ಇನ್ನು ಏನೆಲ್ಲ ತನಿಖೆ ನಡೀಬಹುದು, ಏನೆಲ್ಲ ಮಾಹಿತಿ ಹೊರಬೀಳುತ್ತೆ, ಮತ್ತೆ ಈ ವಿಚಾರಣೆ ವಾದ ವಿವಾದದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂತ. ಸೌಖ್ಯ ಏನು ಕಳೆದ 10ರಂದು ಹುಬ್ಬಳ್ಳಿಯಲ್ಲಿ ನಡೆದಂತಹದು. ಹುಬ್ಬಳ್ಳಿಯ ಒಂದು ವೀರಾಪುರ ಓಣಿಯಲ್ಲಿ ಅಂಜಲಿ ಎನ್ನುವ ಯುವತಿಯನ್ನ ಇಲ್ಲಿ ಅಂದ್ರೆ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಹತ್ಯೆ ಮಾಡಿದಂತ ಹಂತಕ ಈಗಾಗಲೇ ಅಂತಾರೆ ವಿಶ್ವಾಯಣನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಂಡ ನಂತರ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಐಡಿ ಅಧಿಕಾರಿಗಳು ಆತನನ್ನ ವಶಕ್ಕೆ ತೆಗೆದುಕೊಂಡು ಅದು ಇಲ್ಲಿ ಅಂದ್ರೆ ವೈದ್ಯಾಧಿಕಾರಿಗಳು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಆತನ ವಶಕ್ಕೆ ಪಡೆದುಕೊಂಡು ಅಂದ್ರೆ 24 ಗಂಟೆ ಒಳಗೆ ಅವನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗಿತ್ತು. ಇವತ್ತು ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ಒಂದು ಏನು ಆ ಕೋರ್ಟ್ ಏನಿದೆ ಆ ಕೋರ್ಟ್ಗೆ ಅವನ ಹಾಜರುಪಡಿಸಬೇಕಾಗಿತ್ತು. ಅದೇ ರೀತಿಯಾಗಿ 24 ಗಂಟೆ ಒಳಗೆ ಸಿಐಡಿ ಅಧಿಕಾರಿಗಳು ಆತನನ್ನ 1ನೇ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಅಂತಾರೆ ಹಾಜರುಪಡಿಸಿದ ನಂತರ ಇಲ್ಲಿ ಅಂತಾರೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಇಲ್ಲಿ ಏನು ವಿಶ್ವ ಎಣದನೆ ಹಂತಕ ಇಲ್ಲಿ ಕಣ್ಣೀರು ಹಾಕಿದಾಗ, ಯಾಕೆ ಕಣ್ಣೀರು ಹಾಕ್ತೀಯಾ, ಮೊದಲು ನಿನಗೆ ಕೊಲೆ ಮಾಡುವಂತ ಗೊತ್ತಾಗ್ಲವಾ ಅಂತೇಳಿ ಇಲ್ಲಿ ಅಂದ್ರೆ ನ್ಯಾಯಾಧೀಶರು ಆತನ ಗದರಿಸಿದ್ರು. ಇಲ್ಲಿ ಏನು ಅವನನ್ನ ಇಲ್ಲಿ ಅಂತ ನ್ಯಾಯಾಧೀಶರ ಮುಂದೆ ಏನು ಸಿಐಡಿ ಅಧಿಕಾರಿಗಳು ನಿಲ್ಲಿಸಿದ್ರು ಆ ಒಂದು ಹಾಜರುಪಡಿಸುವಂತಹ ವೇಳೆಯಲ್ಲಿ ಅಂದ್ರೆ ಕಣ್ಣೀರು ಹಾಕುತ್ತಲೇ ಇಲ್ಲಿ ಅಂದ್ರೆ ವಿಶ್ವಾಣಿದ್ದ. ಇದೇ ಒಂದು ವೇಳೆಯಲ್ಲಿ ಅಂದ್ರೆ ಸಿಐಡಿ ಅಧಿಕಾರಿಗಳು ಇವನನ್ನ ಇನ್ನೂ 15 ದಿನಗಳ ಕಾಲ ನಾವು ಇಲ್ಲಿ ಅಂದ್ರೆ ವಿಚಾರಣೆ ಮಾಡಿದೆ, ಈತನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ಸಂಗ್ರಹ ಪಡಬೇಕಾಗಿದೆ, ಹೀಗಾಗಿ ನಮಗೆ ಇಲ್ಲಿ ಅಂದ್ರೆ 15 ದಿನಗಳ ಕಾಲ ಇಲ್ಲಿ ಅಂದ್ರೆ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇಲ್ಲಿ ಅಂದ್ರೆ 15 ದಿನಗಳ ಬೇಡ, ನಾವು ನಿಮ್ಗೆ 8 ದಿನಗಳ ಕಾಲ ಇವನನ್ನ ಅವಕಾಶ ಮಾಡಿ ಕೊಡ್ತೀವಿ, 8 ದಿನಗಳ ನೀವು ವಿಚಾರಣೆ ಮಾಡಿ ನಂತರ ಇವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತೇಳಿ ಈಗಾಗಲೇ ಅಂತಂದ್ರೆ ನ್ಯಾಯಾಧೀಶರಾದಂತಹ ನಾಗೇಶ್ ನಾಯಕ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರೆ. ಪ್ರಮುಖವಾಗಿ ಇವತ್ತು ಈ ಹಂತಕ ಇವತ್ತು ಕೆಲವೊಂದಿಷ್ಟು ವಿಷಯಗಳನ್ನ ಬಾಯಬಿಡಬೇಕಾಗಿದೆ. ಯಾಕಂದ್ರೆ ಒಂದು ಕಡೆ ಅಂತ ನಾನು ಕಳೆದ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ ಮತ್ತು ಇಲ್ಲಿ ಅಂದ್ರೆ ಕಳೆದ 3 ತಿಂಗಳಿಂದ ನಾನು ಅಂಜಲಿ ಜೊತೆ ಮದುವೆ ಆಗಿದ್ದೆ ಅಂತೇಳಿ ಕೆಲವೊಂದಿಷ್ಟು ಭಯಾನಕ ವಿಷಯಗಳನ್ನ ಈತ ಬಾಯಬಿಡ್ತಿದ್ದಾನೆ. ಹೀಗಾಗಿ ಇನ್ನಷ್ಟು ಮಾಹಿತಿಗಳನ್ನ ಆತನಿಂದ ಕಲೆ ಹಾಕಬೇಕಾಗಿದೆ. ಹೀಗಾಗಿ 8 ದಿನಗಳ ಕಾಲ ಅಂತಂದ್ರೆ ಸಿಐಡಿ ಕಸ್ಟಡಿಯಲ್ಲಿ ವಿಶ್ವ ಇರ್ತಾನೆ. ಆತನಿಂದ ಎಲ್ಲಾ ಆಯಾಮಗಳಲ್ಲಿ ಇಲ್ಲಿ ತನಿಖೆ ಮಾಡಿ ಆತನ ವಿಚಾರಣೆ ಮಾಡಿ ಆತನಿಂದ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಸಿಐಡಿ ಅಧಿಕಾರಿಗಳು ಸಂಗ್ರಹಿಸಲಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ. ಇನ್ನು ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಗಿರೀಶ್ ಕಣ್ಣೀರಿಟ್ಟಿದ್ದಾನೆ. ಕಣ್ಣೀರಿಡುವಂತಹ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ನಾಗೇಶ್ ನಾಯ್ಕ್ ಏನಿದ್ದಾರೆ ನ್ಯಾಯಾಧೀಶರು, ಆಗ ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಬುದ್ಧಿ ಎಲ್ಲಿ ಹೋಗಿತ್ತು, ಈ ಕಣ್ಣೀರಿಟ್ಟರೆ ಏನು ಪ್ರಯೋಜನ ಅಂತ ಗಿರೀಶ್ ಹೇಳಿರುವಂಥದ್ದು. ಅಂಜಲಿ ಮೇಲೆ ಕೋಪ ಜಾಸ್ತಿ ಇತ್ತು ಅಂತ,
ಅದೇ ಕೋಪದಲ್ಲಿ ಅಂಜಲಿಯನ್ನ ನಾನು ಕೊಂದ್ಬಿಟ್ಟೆ ಅಂತ ಗಿರೀಶ್ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಂತಿದೆ ಮಾಡಿರುವಂಥ ತಪ್ಪನ್ನ. ಹತ್ಯೆ ಮಾಡುವಾಗ ಗೊತ್ತಾಗ್ಲಿಲ್ವಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಕೈ ಮುಗಿದು ಕಣ್ಣೀರಿಟ್ಟಂತಹ ಆರೋಪಿ ಗಿರೀಶ್ಗೆ ನ್ಯಾಯಾಧೀಶರ ಪ್ರಶ್ನೆ ಇದು. ಅಂಜಲಿ ಮೇಲೆ ಕೊಲ್ಲುವಷ್ಟು ಕೋಪ ಯಾಕಿತ್ತಪ್ಪ? ಆಗ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿತ್ತು ಬುದ್ಧಿ? ಈಗ ಅಳ್ತಾ ನಿಂತ್ಕೊಂಡ್ರೆ ಏನು ಪ್ರಯೋಜನ? ನನಗೆ ಆಗ ಏನೂ ಗೊತ್ತಾಗಲಿಲ್ಲ ಅಂತ ಗಿರೀಶ್ ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿರುವಂಥದ್ದು. ಕೋರ್ಟ್ನಲ್ಲಿ ನಡೆದಿರುವಂಥ ವಿಚಾರಣೆಯ ಒಂದಿಷ್ಟು ಅಂಶಗಳಿದು. ಅಂಜಲಿ ನನ್ನ ಜೊತೆ ಮಾತು ಬಿಟ್ಟಿದ್ಲು. ಈ ಹಿಂದೆ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳ್ತಾ ಇದ್ದ, ಅಂಜಲಿಗೆ ನನ್ನ ಮೇಲೆ ಕೋಪ ಆಯಿತು, ಮೈಸೂರಿಗೆ ಕರೆದ್ರೆ ಬರಲಿಲ್ಲ, ಅದಕ್ಕೂ ಕೋಪ ಆಯ್ತು ನನಗೆ ಅಂತ. ನನ್ನ ಬಳಿ ಹಣ ಪಡೆದು ಆಮೇಲೆ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ಹಿಂದೆ ಹೇಳಿದ್ದ, ಕೊಲೆ ಮಾಡುವ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ ಅಂತ. ಅದೇ ಕೋಪದಲ್ಲಿ ಅವಳನ್ನು ಕೊಂದ್ಬಿಟ್ಟೆ ಅಂತ ಗಿರೀಶ್ ಹೇಳಿರುವಂಥದ್ದು.